ಅನೀಸ್ ಅಂತ ಹೇಳ್ಬಿಟ್ಟು ಅವ್ರು ಕೇರಳ ವಾಸಿಯವರು ಅವ್ರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಹೋಟೆಲ್ ಹೆಸರು ಬನಾನಾ ಲೀಫ್ ಅಂತ. ಆ ಓಪನಿಂಗ್ ನಿಮ್ಮ ಕೈಯಲ್ಲೇ ಆಗಬೇಕಂತ ಭಾಳ ದಿನದಿಂದ ಹೇಳ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಾನು ಹೋಟೆಲ್ ಓಪನಿಂಗನ್ನು ಮಾಡಿದ್ದೀನಿ. ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ, ಅವ್ರೇನೋ ವಿಶ್ವಾಸ ಇಟ್ಟು ಕರ್ನಾಟಕದಲ್ಲಿ ಚೆನ್ನಾಗಿ ನಡಿಬೇಕಂತ ಒಂದು ಬನಾನಾ ಲೀಫ್ ಅಂತ ಹೋಟೆಲ್ ಓಪನ್ ಮಾಡಿದ್ದಾರೆ. ಅವರು ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ ಅಂತ ಆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಖಾಸಗಿ ಕಾರ್ಯಕ್ರಮ ಇಲ್ಲ, ಬೇರೆ ಅದು ಇದೆ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಇದೆ, ಓಪನಿಂಗ್ ಇಂಪಾರ್ಟೆಂಟ್ ಇದ್ದು. ಆಮೇಲೆ ನಮ್ಮ SDP ಮಜೀದ್ ಬೈ ಅಂತ ಹೇಳ್ಬಿಟ್ಟು SDP ಅಧ್ಯಕ್ಷರು, ಅವರು ಒಂದು ಬೈಪಾಸ್ ಆಪ್ರೇಷನ್ ಆಗಿತ್ತು. ಅವ್ರ ಮನೆಗೆ ಹೋಗ್ಬಿಟ್ಟು ಅವರು ನೋಡಿರಲಿಲ್ಲ, ನಾನು ಭಾಳ ದಿನದಿಂದ ನೋಡಿರಲಿಲ್ಲ. ಅವ್ರನ್ನ ಹೋಗಿ ನೋಡಬೇಕಂತ ಇದ್ದೀನಿ. ಇಲ್ಲ, ಅದು ಏನಾಗಿದೆ, ಹೇಟ್ ಸ್ಪೀಚ್ ಅಂತಾರೆ. ಎಲ್ಲ ಅವರು ಒಂದು ಸಮಾಜಕ್ಕೆ ಲಾಗೂ ಆಗಲ್ಲ, ಎಲ್ಲರಿಗೂ ಲಾಗೂ ಆಗ್ತದೆ. ಅದು ಮುಸಲ್ಮಾನ್ಗೂ ಲಾಗೂ ಆಗ್ತದೆ, ಹಿಂದೂರಿಗೂ ಲಾಗೂ ಆಗ್ತದೆ, ಕ್ರಿಶ್ಚಿಯನ್ಗೂ ಲಾಗೂ ಆಗ್ತದೆ, ಕ್ರೈಸ್ಟ್ಗೂ ಲಾಗೂ ಆಗ್ತದೆ. ಎಲ್ಲ ಸಮಾಜದವರೆಗೂ ಹೇಟ್ ಸ್ಪೀಚ್ ಇನ್ನು ಭಾಳ ಜನ ನೋಡಿದ್ದೀರ, ಬಾಯಿ ಬಂದಂಗೆ ಮಾತಾಡ್ತಾರೆ. ಅದು ಇದೇನು ಕಂಟ್ರೋಲೇ ಇಲ್ಲ, ನಾಲ್ಗೆಗೆ ಕಂಟ್ರೋಲೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಬಿಲ್ ತೊಗೊಂಡ್ಬಂದು ಪಾಸ್ ಮಾಡಿದ್ದಾರೆ. ಅದು ಎಲ್ಲರಿಗೂ ಲಾಗೂ ಆಗ್ತದೆ. ಈಗ ಏನು ಮಾಡೋದು, ಜಾಸ್ತಿ ನಾಲ್ಗೆ ಅವ್ರಿಗೆ ತಾನೇ ಉದ್ದ ಇರೋದು. BJP ನಾಲ್ಗೆ ಉದ್ದ ಇರೋದು, ಸ್ವಲ್ಪ ಸಣ್ಣ ಮಾಡಿದ್ದೀವಿ. ಈ ಬಿಲ್ಲಿಂದ ಏನಾಗಿದೆ, BJP ನಾಲ್ಗೆ ಸ್ವಲ್ಪ ಸಣ್ಣ ಆಗಿದೆ. ಎಲ್ಲರಿಗೂ, ಮುಸ್ಲಿಮ್ಗೂ ಲಾಗೂ ಆಗ್ತದೆ. ನೀವು ನೋಡಿರ್ಬೋದು, ಅಸದ್ ಉವೈಸಿ ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ, ಅವ್ರಿಗೂ ಲಾಗೂ ಆಗ್ತದೆ. ಎಲ್ಲರಿಗೂ ಲಾಗೂ ಆಗ್ತದೆ. ಇದು ಬಿಲ್ಲಿಂದ ಎಲ್ಲರಿಗೂ ಲಾಗೂ ಆಗ್ತದೆ. ಖಂಡಿತ, ನಾಲ್ಗೆ ಸಣ್ಣ ಮಾಡೋಕ್ಕೆ. ಇಲ್ಲ, ದೇವರಾಜ ದಾಟ್ತಾರೆ ಅಂತ ಇಲ್ಲ. ನಮ್ಮ ಪಕ್ಷ, ನಾನು ಪ್ರತಿ ಸಲ ಹೇಳ್ತೇನೆ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ನನ್ನ ವಿಶ್ವಾಸ ಇದೆ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿ ಇರ್ತಾರಂತ ನನ್ನ ಭಾವನೆ. ಅದು ನನ್ನ ಭಾವನೆ. ಅಂದರೆ ನಮ್ಮ ಪಕ್ಷ ಏನು, ಹೈಕಮಾಂಡ್ ಪಕ್ಷ. ಆ ತೀರ್ಮಾನ ಅವ್ರು ಬದಲಾವಣೆ ಮಾಡಬೇಕಾದ ತೀರ್ಮಾನ ಯಾರು ತೊಗೊಳ್ಬೇಕಾಗಿರೋದು? ಮನೆ ರಾಹುಲ್ ಗಾಂಧಿಯವರು, ಮನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಇದು ತೊಗೊಂಡು ಮಾಡಿ